ಮೀನಿಂಗ್ ಅಂತ ಅರ್ಥ ಮಾಡ್ಕೊಂಡ್ರೆ ಅಂತ ಡಬ್ಬಗಳು ಇನ್ನೊಬ್ರಿಲ್ಲ ಅಂತ ಹೇಳಕ್ ಇಷ್ಟಪಡ್ತೀನಿ. ಡಬ್ಬಲ್ ಮೀನಿಂಗ್ ಹುಡುಕ್ಬೇಡಿ, ನಾನು ಹೇಳ್ತಾ ಇರೋದ್ರಲ್ಲಿ ಅರ್ಥ ಮಾಡ್ಕೊಳ್ಳಿ. ಕೆಲವು ಡಬ್ಬಗಳಿಗೆ ಇದು ಡಬ್ಬಲ್ ಮೀನಿಂಗ್ ಅನ್ಸ್ಬೋದು, ಆದ್ರೆ ಇದು ಡಬ್ಬಲ್ ಮೀನಿಂಗ್ ಅಲ್ಲ. ನಾನು ಹೇಳ್ತಿರೋದು ಒಳ್ಳೆ ಮೀನಿಂಗ್ ಅಲ್ಲೇನೆ, ಗೊತ್ತಾಯ್ತಾ? ಯೋಚನೆ ಮಾಡಿ ನೋಡಿ. ಯೋಚನೆ ಮಾಡ್ದಿದ್ರೆ ಯಾವುದು ಗೊತ್ತಾಗಲ್ಲ. ಯೋಚನೆ ಮಾಡಿ ನಾನು ಹೇಳೋದ್ನ, ಆಮೇಲೆ ನೋಡಿ ಇದು ಒಳ್ಳೇದಾ ಇಲ್ಲ ಕೆಟ್ಟದ್ದಾ ಅಂತ. ದಯವಿಟ್ಟು ನಾನು ಹೇಳೋದನ್ನ ಅರ್ಥ ಮಾಡ್ಕೊಂಡು ಮಾಡಿ ನೋಡಿ, ನಿಮ್ಗೇನೆ ಖುಷಿ ಆಗತ್ತೆ, ನಿಮ್ಮ ಮನೆಯವ್ರಿಗೆಲ್ಲ ಖುಷಿ ಆಗತ್ತೆ, ನೀವೆಲ್ಲರೂ ಖುಷಿಯಾಗಿರ್ತೀರ. ಅದಕ್ಕೋಸ್ಕರನೇ ನಮ್ಮ ಹಿರಿಕರು ಗಾದೆನೆ ಮಾಡ್ಬಿಟ್ಟಿದ್ದಾರೆ. ಏನಂದ್ರೆ ಗಂಡ ಹೆಂಡತಿ ಜಗಳ ಉಂಡು ಮಲ್ಗ ತನಕ ಅಂತ. ಅಲ್ಲೂ ಊಟದ ವಿಚಾರನೆ, ಫಸ್ಟು ಊಟ. ಹಾಯ್ ಫ್ರೆಂಡ್ಸ್, ನಾನು ನಿಮ್ಮ ಅಭಿಮಾನಿ ಸವಿತಾ ಲೋಕೇಶ್ ಯಾದವ್. ಇವಾಗ ನಾನು ಏನು ಹೇಳಕ್ ಬಂದೆ ಅಂದ್ರೆ, ನಿಮಗೆ ದೇವರು ನಮಗೆ ಅಂತ, ಹೆಣ್ಮಕ್ಳುಗಳಿಗೆ ಅಂತ, ಈ ಮಾತು ನನ್ನ ಅಕ್ಕಂಗೀರಲ್ಲಿ ಹೇಳ್ತಾ ಇರೋದು. ದೇವರು ನಮಗೆ ಹೆಣ್ಮಕ್ಳುಗಳಿಗೆ ಅಂತ ಕೆಲವೊಂದು ಅಧಿಕಾರ ಕೊಟ್ಟಿರ್ತಾನೆ. ನಾವು ಅದನ್ನು ಉಪಯೋಗಿಸ್ಕೊಳ್ಳಲ್ಲ. ಉಪಯೋಗಿಸ್ಕೋಬೇಕು. ಯಾಕೆ ಉಪಯೋಗಿಸ್ಕೊಳ್ಳಲ್ಲ ಅಂದ್ರೆ ಸೋಂಬೇರಿತನ ಬಿಟ್ಬಿಡ್ಬೇಕು ಸಿಸ್ಟರ್ಸ್. ಸೋಂಬೇರಿತನ ಬಿಟ್ಬಿಟ್ಟು ದೇವ್ರು ಕೊಟ್ಟಿರೋ ಅಧಿಕಾರನ, ನಮಗೆ ಅದೃಷ್ಟನ ನಾವು ಅಂದವಾಗಿ ಉಪಯೋಗಿಸ್ಕೋಬೇಕು. ಅದ್ ಬಿಟ್ಬಿಡೋದು ಯಾವ ತರ ಅಂತೀರಾ? ಯಾವ ತರ ಅಧಿಕಾರ ಅಂತೀರಾ? ಯಾವ ತರ ಅದೃಷ್ಟ ಅಂತೀರಾ? ಹೇಳ್ತೀನಿ ಕೇಳಿ ಯಾವ ತರ ಅಂತ. ನಿಜವಾಗ್ಲೂ ನಾನು ಹೇಳೋದನ್ನ ಅರ್ಥ ಮಾಡ್ಕೊಳ್ಳಿ. ನಾನು ಹೇಳಿದ್ರಲ್ಲಿ ಏನಾರ ತಪ್ಪಿದ್ರೆ ಕಮೆಂಟ್ ಹಾಕಿ, ಅಕ್ಕ ನೀವು ಹೇಳಿದ ತಪ್ಪು ಅಂತ. ಯಾಕೆಂದ್ರೆ ನಾನು ಏನು ತಪ್ಪು ಹೇಳ್ತಿಲ್ಲ. ನಮ್ಮನ್ನ ನಾವೇ ಬಿಟ್ಕೊಡ್ತಾ ಇದೀವಿ. ಬಿಟ್ಕೊಡ್ಬಾರ್ದು. ಯಾಕೆ ಬಿಟ್ಕೊಡ್ಬೇಕು? ಆ ಭಗವಂತನೇ ಕೊಟ್ಟಿರುವಾಗ ನಾವು ಯಾಕೆ ಬಿಟ್ಕೊಡ್ಬೇಕು ಹೇಳಿ? ಅದ್ರಲ್ಲೂ ಮನೇಲಿರುವಂತ ಹೆಣ್ಮಕ್ಳು ಜಾಸ್ತಿ ಬಿಟ್ಕೊಡೋದಂದ್ರೆ ಬಿಟ್ಕೊಡ್ಬೇಡಿ, ಬಳಸ್ಕೊಳ್ಳೋಣ. ನಾನಂತೂ ಯಾವತ್ತೂ ಬಿಟ್ಕೊಡಲ್ಲ, ಎಂಥ ಸಮಯದಲ್ಲೂ ಬಿಟ್ಕೊಡಲ್ಲ. ನಾನೇ ಬಳಸ್ಕೊಂತೀನಿ. ನನ್ನೇ ಕಾಯ್ಬೇಕು. ನಿಮ್ಮ ಅಣ್ಣ ನನ್ನೇ ಕಾಯ್ಬೇಕು ಬಂದು, ಆಯ್ತಾ 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 ಅಂತ. ಎಲ್ಲದ್ರಲ್ಲೂ ಗಂಡಸರಿಗೆ ಕಾಯೋ ಅವಕಾಶನೇ ಕೊಟ್ಟವನೇ ದೇವ್ರು. ಅವ್ರು ದುಡಿಬೋದು. ಮನೆ ವಿಷಯ ಕೇಳ್ತಾ ಇದ್ದೀನಿ. ಎಲ್ಲದರಲ್ಲೂ ಗಂಡಸರು ಕಾಯಲೇಬೇಕು, ಹೆಣ್ಣು ಮಕ್ಕಳು ಕಾಯಿಸ್ಬೇಕು ಅಂತ ಅಧಿಕಾರ ಇದೆ. ಬಟ್ ಯಾರು ಉಪಯೋಗಿಸ್ಕೊಂತಿಲ್ಲ. ದಯವಿಟ್ಟು ಉಪಯೋಗಿಸ್ಕೊಳ್ಳಿ. ಅದೇನು ಹೇಳ್ತಾ ಇದ್ದೀನಿ ಅಂದ್ರೆ, ಮೊದಲನೇ ವಿಚಾರ, ತುಂಬಾ ವಿಚಾರ ಇದಾವೆ. ಬಟ್ ನಾನು ನಿಮ್ಗೆ ಒಂದು ವಿಚಾರದ ಬಗ್ಗೆ ತಿಳಿಸ್ತೀನಿ. ಇನ್ನು ಮಿಕ್ಕಿದ ವಿಚಾರದ ಬಗ್ಗೆ ನೀವೇ ಯೋಚನೆ ಮಾಡಿ, ಆಯ್ತಾ? ಮಿಕ್ಕಿದ ವಿಚಾರದ ಬಗ್ಗೆ ನೀವೇ ಯೋಚನೆ ಮಾಡಿ, ನಿಮಗೆ ಗೊತ್ತಾಗತ್ತೆ. ಏನ್ ವಿಚಾರ ಅಂದ್ರೆ, ಮೊದಲನೇದು ಅಡ್ಗೆ ಮನೆ ವಿಚಾರ. ನಾವು ಇಷ್ಟಪಟ್ಟಿದ್ದ ತಕ್ಷಣ ಮಾಡ್ಕೊಂಡು ತಿನ್ನೋವಷ್ಟು ಅಧಿಕಾರ ದೇವ್ರು ನಮಗೆ ಕೊಟ್ಟಿದ್ದಾನೆ, ಹೌದಲ್ವಾ? ಆದ್ರೆ ನಾವು ಮಾಡಲ್ಲ, ಸೋಂಬೇರಿ ಮಾಡ್ತಾ ಇದೀವಿ. ಹೋಟ್ಲಲ್ಲಿ ತಗೋಬರ್ರಿ, ಅದ್ ತಗೋಬರ್ರಿ, ಬೇಕರಿ ತಗೋಬರ್ರಿ, ಇದ್ ತಗೋಬರ್ರಿ, ನಾವೇ ಕಾಯೋ ಪರಿಸ್ಥಿತಿ ತನ್ಕೊಂತ ಇದೀವಿ. ಹೊಟ್ಟೆ ಹಶ್ವಾಗಿರುವಾಗ ಗೊತ್ತಾಗ್ಬಿಡುತ್ತೆ ಇದ್ರ ಸ್ಥಿತಿ ಏನು ಅಂತ. ಹೊಟ್ಟೆ ತುಂಬಾ ಹಶ್ವಾಗಿರುತ್ತಲ್ಲ, ಅವಾಗ ಗೊತ್ತಾಗ್ಬಿಡುತ್ತೆ. ಅವ್ರ ತರೋವರೆಗೂ ಕಾಯ್ಬೇಕು. ದೇವ್ರು ನಾವು ಕಾಯಿಸ್ಬೇಕು ಅವ್ರನ್ನ ಅಂತ ಅಧಿಕಾರ ಕೊಟ್ಟಿರ್ತಾನೆ, ಅವಕಾಶ ಕೊಟ್ಟಿರ್ತಾನೆ. ಆದ್ರೆ ನಾವೇ ಕಾಯೋ ಅವಕಾಶ ತಂದ್ಕೊಂಡ್ಬಿಡ್ತೀವಿ ಅಲ್ವಾ? ಯೋಚನೆ ಮಾಡಿ ನೋಡಿ. ನಾನು ಹೇಳಿರೋದ್ನ, ದೇವ್ರು ಕೊಟ್ಟಿರೋದನ್ನ ಉಪಯೋಗಿಸ್ಕೋಬೇಕು, ಯಾವತ್ತೂ ಬಿಟ್ಕೊಡ್ಬಾರ್ದು. ನಾನಂತೂ ಅಷ್ಟೇ. ಇಷ್ಟ ಆಯ್ತಾ, ಬೇಕಾ, ಹೊಟ್ಟೆ ಎಸಿತಾ, ಆ ಕ್ಷಣ ಹೋಗಿ ತಿನ್ನೋದು. ಇನ್ನು ನಿಮ್ಮ ಅಣ್ಣ ಹಸ್ಕೊಂಬಂದ್ರ ಆಯ್ತಾ ಅಂತ ಕಾಯ್ತಾ ಇರ್ತಾರೆ. ಅರ್ಜೆಂಟ್ ಏನಾನ ಅವ್ರಿಗೆ ಸ್ವಲ್ಪ ಮಾಡಿಕೊಟ್ಟು ಆಮೇಲೆ ಚೆನ್ನಾಗಿರೋದು ಮಾಡ್ತೀನಿ ಅಡುಗೆ. ದಯವಿಟ್ಟು ನೀವು ಹೊರಗಡೆ ತಿನ್ನೋದು ಕಮ್ಮಿ ಮಾಡಿ, ಇನ್ನೊಬ್ರ ಕೈ ಕಾಯೋದು ಕಮ್ಮಿ ಮಾಡಿ. ಇವತ್ತಿನ ಆರೋಗ್ಯ ತುಂಬಾ ಹದಗೆಡ್ತಾ ಇದೆ. ಆದಷ್ಟು ಆರೋಗ್ಯನ ಉಳಿಸ್ಕೊಳ್ಳಿ. ನೋಡಿ ಹೆಂಗೆ, ನೀವು ಹೋಟ್ಲಲ್ಲಿ ಅಷ್ಟು 500 ರೂಪಾಯಿ ಕೊಟ್ಟು 1000 ರೂಪಾಯಿ ಕೊಟ್ಟು ಅಷ್ಟು ತಿನ್ನೋದ್ ಬದಲು ಮನೇಲಿ ಮಿಕ್ಕಿದ್ದೋ ಪಕ್ಕಿದ್ದೋ ತಂಗ್ಳೋ ಬಿಸಿದೋ ಮನೇಲಿ ಮಾಡ್ಕೊಂಡು ತಿನ್ನಿ. ಏನು 1 ಅವರ್ ಕಷ್ಟ ಆಗತ್ತೆ, ಇನ್ನೇನು ಕಷ್ಟ ಆಗ್ಬಿಡುತ್ತೆ. ಅದು ಕಷ್ಟ ಅನ್ನೋರ್ಗೆ, ಇಷ್ಟಪಟ್ಟು ಮಾಡೋರ್ಗೆ ಕಷ್ಟ ಆಗಲ್ಲ. ಅಡುಗೆ ಮಾಡೋದು ಕಷ್ಟ ಅನ್ನೋರ್ಗೆ ಕಷ್ಟ. ಅದನ್ನ ಇಷ್ಟಪಟ್ಟು ಮಾಡೋರ್ಗೆ ಎಷ್ಟು ಖುಷಿ ಆಗುತ್ತೆ ಗೊತ್ತಾ? ತುಂಬಾ ಖುಷಿ ಆಗುತ್ತೆ.
ದಯವಿಟ್ಟು ಇಷ್ಟಪಟ್ಟಿದ್ನ ಮನೇಲೆ ಕಷ್ಟ ಆದ್ರೂ ಸರಿ ಇಲ್ಲ ಇಷ್ಟ ಆದ್ರೂ ಸರಿ ಮಾಡ್ಕೊಂಡು ಅಚ್ಚುಕಟ್ಟಾಗಿ ಊಟ ಮಾಡಿ ಮನೇಲಿ ಇರೋರ್ಗು ಇಟ್ಬಿಟ್ಟು ಅದರಿಂದ ಎಲ್ಲ ಒಳ್ಳೇದಾಗತ್ತೆ. ಹಣ ಉಳಿಯುತ್ತೆ, ಆರೋಗ್ಯ ಉಳಿಯುತ್ತೆ, ನಮ್ಮ ಅಧಿಕಾರ ಉಳಿಯುತ್ತೆ ಅಲ್ವಾ. ಗಂಡು ಮಕ್ಳಿಗಿಂತ ಜಾಸ್ತಿ. ಬಟ್ ಹೆಣ್ಮಕ್ಳುಗಳು ಬಳಸ್ಕೊಂತಿಲ್ಲ ಹಾಗೂ ಅರ್ಥ ಮಾಡ್ಕೊಂತಿಲ್ಲ. ಅದು ಹೇಗೆ ಅಂದರೆ ಹೇಳ್ತೀನಿ ನೋಡಿ. ನನ್ನ ಅಕ್ಕ ತಂಗಿಯರಿಗೆ ಸ್ಪೆಷಲ್ ಆಗಿ ಹೇಳ್ತಾ ಇರೋದು, ನಮಗೆ ಅಡುಗೆ ಮನೆ ವಹಿಸ್ಕೊಟ್ಟವ್ರೆ ಭಗವಂತ. ಅಡುಗೆ ಮನೆ ಹೆಣ್ಮಕ್ಳೇ ಮಾಡಬೇಕು ಕೆಲಸ, ಅಡುಗೆ ಕೆಲಸ ಹೆಣ್ಮಕ್ಳಿಗೆ ಅಂತ ಅಲ್ವಾ. ಯಾಕೆಂದರೆ ಗಂಡು ಮಕ್ಕಳು ಕಾಯಬೇಕು. ಯಾವಾಗ ನಮ್ಮ ಅಕ್ಕನೋ ನಮ್ಮ ತಂಗಿನೋ ನಮ್ಮ ತಾಯಿನೋ ನನ್ನ ಹೆಂಡ್ತಿನೋ ಇಲ್ಲ ಯಾರೋ ಒಬ್ರು ಚಿಕ್ಕಮ್ಮನೋ ದೊಡ್ಡಮ್ಮನೋ ಯಾವಾಗ ಕೊಡ್ತಾರಪ್ಪ ಊಟನ ಎಲ್ಲ ತಂದಾಕೋದು ಅವರೇನೆ. ಆದ್ರೂ ನಾವು ಮಾಡಾಕ ಅಡುಗೆಗೆ ಅವ್ರು ಕಾಯಬೇಕು. ಎಂಥ ಅದೃಷ್ಟ ಅಲ್ವಾ. ಆದರೆ ನಾವೇನು ಮಾಡ್ತಿದ್ದೀವಿ, ಆ ಅದೃಷ್ಟನ ಕಳ್ಕೊತಾ ಇದ್ದೀವಿ. ಹೇಗೆ ಹೇಳಿ, ಅಡುಗೆ ಮಾಡೋಕ್ಕೆ ಸೋಂಬೇರಿ. ಅದು ಬಿಟ್ಬಿಟ್ಟು ನಮ್ಮನೆ ಗಂಡು ಮಕ್ಕಳೇನೇ ತೊಗೊಂಬಂದು ಕೊಡಲಿ ಊಟನ ಹೊರಗಡೆಯಿಂದ ಅಂತ ನಾವೇ ಕಾಯೋ ಸ್ಥಿತಿ ತರಿಸ್ಕೊತಾ ಇದ್ದೀವಿ. ತಪ್ಪು. ಆ ಥರ ಕಾಯಬಾರ್ದು. ದೇವರು ನಮಗೆ ಕೊಟ್ಟಿರೋ ಅದೃಷ್ಟನ ಅಧಿಕಾರನ ಅಂದವಾಗಿ ಉಪಯೋಗಿಸ್ಕೋಬೇಕು ಅಲ್ವಾ. ನಾವು ಇಷ್ಟಪಟ್ಟಿದ್ದ ತಕ್ಷಣ ಮಾಡ್ಕೊಂಡು ತಿನ್ನೋದು ಅಂದರೆ ಸುಮ್ಮನೆನಾ ಹೇಳಿ. ಅದು ಬಿಟ್ಬಿಟ್ಟು ನಮ್ಗೆ ಆಸೆ ಆಗಿದೆ, ನಮ್ಗೆ ಇಷ್ಟ ಆಗಿದೆ, ತಂದ್ಕೊಡಿ ಅಂತ ಬೇರೆಯವ್ರ ಹತ್ರ ಗೋಗರಿಯೋದು ಸರಿನಾ ಹೇಳಿ. ಅವ್ರಿಗೆ ನಮ್ಮವರೇ ಆಗಲಿ ಯಾರನ್ನೂ ಕೇಳಬಾರ್ದು. ದೇವ್ರು ಕೊಟ್ಟಿರೋ ಅಧಿಕಾರಗಳನ್ನ ನಾವು ಉಪಯೋಗಿಸ್ಕೋಬೇಕು. ನಾನು ಹೇಳ್ತಿರೋದೇನು ತಪ್ಪಿಲ್ಲ ಅನ್ಕೊತೀನಿ. ನಾನು ಹಾಗೆ ಮಾಡೋದು. ನನಗಿಷ್ಟ ಆಯ್ತಾ ಆ ಗಂಟೆ ಒಳಗೆ ಮಾಡ್ಕೊಂಡು ತಿನ್ಬಿಡೋದೆ. ಯಾರ ಕೈನೂ ಕಾಯಲ್ಲ. ಕೆಲವು ಹೆಣ್ಮಕ್ಳು ಇದ್ದರೂ ಅದನ್ನು ಉಪಯೋಗಿಸ್ಕೊಂತಿಲ್ಲ. ದಯವಿಟ್ಟು ಉಪಯೋಗಿಸ್ಕೊಳ್ಳಿ. ನಿಮ್ಮ ಅದೃಷ್ಟ ಯಾಕೆ ಬಿಟ್ಕೊಡ್ತೀರಾ ಬೇರೆಯವ್ರ ಕೈಗೆ ಅಲ್ವಾ. ನಾನು ಹೇಳ್ತಿರೋದ್ರಲ್ಲಿ ಏನೋ ತಪ್ಪಿದ್ರೆ ಕ್ಷಮಿಸಿ. ದಯವಿಟ್ಟು ಆದಷ್ಟು ನಮ್ಮ ಬೆಲೆನ ನಾವೇ ತಗೋಬೇಕು. ಬೇರೆಯವ್ರ ಹತ್ರ ತಗೊಳ್ಳೋದಲ್ಲ, ನಮ್ಮ ಬೆಲೆನ ನಾವೇ